ಸಚಿವ ಸಂಪುಟ ವಿಸ್ತರಣೆ ಅದು ಪಕ್ಷಕ್ಕೆ ಬಿಟ್ಟಿದ್ದು. ನಾನಂತೂ ಸಚಿವ ಸ್ಥಾನದ ಆಕಾಂಕ್ಷಿ ಅಲ್ಲ. ನನಗೆ MLA ಆಗಿ ಮಾಡುವ ಕೆಲಸ ಹೆಚ್ಚಿದೆ. ನನಗೆ ಸಚಿವನಾಗಬೇಕೆಂಬ ಆಸೆಯೂ ಇಲ್ಲ. ನನಗೆ ಈ 5 ವರ್ಷದಲ್ಲಿ ಅದರ ಅವಶ್ಯಕತೆ ಇಲ್ಲ. ನಾನು MLA ಆಗಿ ಇನ್ನೂ 200 ತಳ್ಳಿ ಸುತ್ತಬೇಕು. ನಾನು ನೆಮ್ಮದಿಯಾಗಿ MLA ಆಗಿ ಕೆಲಸ ಮಾಡಿಸ್ತೀನಿ. ಸೊ ಮಿನಿಸ್ಟ್ರ್ ಪೋಸ್ಟು ಈಗಲೇ ನಿರ್ವಹಿಸುವಷ್ಟು ಶಕ್ತಿ ನನ್ನಲ್ಲಿಲ್ಲ ಅಂತ. ಆಸೆ ಇರಬಹುದೇನೋ, ಶಕ್ತಿ ನನಗಿಲ್ಲ. ಅದು ನನಗೆ ಗೊತ್ತಿಲ್ಲ. ಅಲ್ಲ, ನನಗೆ 224 ಕ್ಷೇತ್ರದಲ್ಲೂ ಪ್ರದೀಪ್ ಈಶ್ವರ್ ಅಂದರೆ ಒಂದು ಹವಾ ಇದೆ. ಏನೋ ನಿಮ್ಮ ಆಶೀರ್ವಾದದಿಂದ ಹೊಲಕ್ಕೆ ಬಂದರೆ ನಿಮಗೂ ಒಂದು ಊಟ ಕೊಡ್ಸೋಣ. ನಾನು ಕೇಂದ್ರ ಸರ್ಕಾರದ ತೀರ್ಮಾನವನ್ನು ಸ್ಟ್ರಾಂಗಾಗಿ ಅಪೋಸ್ ಮಾಡ್ತಿದ್ವಿ. ನಾವು ಆ ಬಿಲ್ನ ಒಪ್ಪಲ್ಲ, ಯಾವುದೇ ಕಾರಣಕ್ಕೆ ಒಪ್ಪಲ್ಲ. ಇದು ಮುಸ್ಲಿಮರ ವಿರೋಧಿ ಬಿಲ್. ಅದು ಮುಸ್ಲಿಂ ಬಾಂಧವರು ನಮ್ಮ ದೇಶದವರು. ಕೇಂದ್ರ ಸರ್ಕಾರಕ್ಕೆ ಅದು ಯೋಗ್ಯತೆ ಇಲ್ಲ. ನಮ್ಮ ಕರ್ನಾಟಕದಿಂದ ಗೆದ್ದಿರೋ 19-20 ಜನ MP ಗಳಿಗೆ ಮುಸ್ಲಿಂ ಬಾಂಧವರು ಪರವಾಗಿ ನಿಲ್ಲಬೇಕು ಅನ್ನೋ ಕನಿಷ್ಠ ಕಾಮನ್ ಸೆನ್ಸ್ ಇಲ್ವಾ? ಅದೇನು ಯೋಚನೆ ಮಾಡ್ತಾರೋ. ನಾನಂತೂ ಹೇಳ್ತೀನಿ, ವಕ್ಫ್ ಬಿಲ್ನ ನಾವು ಟೀಕಿಸ್ತಾ ಇದ್ದೀವಿ ಸರ್. ಇಲ್ಲ ಅದು ಸರ್, ಆ್ಯಕ್ಚುಲಿ ಅದು ಫೆನ್ಸಿಂಗ್ ಹಾಕಿದ್ವಿ. ನಿಮ್ಗೆ ಗೊತ್ತೋ ಇಲ್ಲ ಗೊತ್ತಿಲ್ಲ. ಅವರು ಬಿದ್ದ ಕೆಲವೇ ಕ್ಷಣಕ್ಕೆ ಅಮ್ಮ ಆ್ಯಂಬುಲೆನ್ಸಿಗೆ ಫೋನ್ ಬರುತ್ತೆ. ನಮ್ಮ ಅಮ್ಮ ಆ್ಯಂಬುಲೆನ್ಸ್ ಗ್ರೂಪಲ್ಲಿ ಮೆಸೇಜ್ ಇಡ್ತಾರೆ. ನಾನು ನೇರವಾಗಿ ಆ್ಯಂಬುಲೆನ್ಸಿಗೆ ಮಾತಾಡಿ 2 ಆ್ಯಂಬುಲೆನ್ಸ್ನ 10ರಿಂದ 12 ನಿಮಿಷದೊಳಗಡೆ ನಾನು ಇನ್ನೂ ಟ್ರಾವೆಲಲ್ಲಿ ಇರ್ತೀನಿ. ಹಳ್ಳಿಗಳು ಮುಗಿಸ್ಕೊಂಡು ಹೋಗುವಾಗ ನನ್ನ ಗಮನಕ್ಕೆ ಬರುತ್ತೆ. ಅವ್ರನ್ನ ಕರೆಸ್ತೀವಿ. ಅದು ಇನ್ಸಿಡೆಂಟ್ ಏನಾಗುತ್ತೆ ಅಂದರೆ, ಒಂದು 12 ವರ್ಷದ ಹುಡುಗನ್ನ ಹಿಂಗೆ ಎಳಿಬೇಕು ಅಂತ ಅವ್ರ ತಾಯಿ ಹೋಗ್ತಾರೆ. ಅವ್ರ ತಾಯಿನ ಕಾಪಾಡಬೇಕು ಅಂತ ಚಿಕ್ಕಮ್ಮ ಹೋಗ್ತಾರೆ. ಚಿಕ್ಕಮ್ಮನ ಕಾಪಾಡಬೇಕು ಅಂತ ಚಿಕ್ಕಮ್ಮನವ್ರ ಯಜಮಾನ್ರು ಹೋಗ್ತಾರೆ. ಚಿಕ್ಕಮ್ಮನವ್ರ ಯಜಮಾನ್ರು ಇವ್ರನ್ನ ಕಾಪಾಡಬೇಕು ಅಂತ ಆ ತಾಯಿಯವ್ರ ಯಜಮಾನ್ರು ಅಂದರೆ ಆ ಹುಡುಗನ ತಂದೆ ಹೋಗ್ತಾರೆ. ಈ ಮಗು ಆಚೆ ಬಂದ್ಬಿಡುತ್ತೆ. ಆ 3 ಜನ ಸ್ಲಿಪ್ಪಾಗಿ ಬಿದ್ದು ಹೋಗ್ತಾರೆ. ಕೊನೆಯಲ್ಲಿರೋ ವ್ಯಕ್ತಿ ಇದಾಗ್ತಾರೆ. ನಾನು ಇಮಿಡಿಯೇಟಾಗಿ ಅವರು ತಂದೆಯವ್ರು ಯಾರು ಸೇವ್ ಆಗಿದ್ರು ಅವ್ರು ನಾನು ನಿನ್ನೆ ಅವ್ರನ್ನೊಂದು 5 ನಿಮಿಷ ಮಾತಾಡಿ ರಾತ್ರಿ 9 ಗಂಟೆ ಆದರೂ ಅವ್ರನ್ನ ಪೋಸ್ಟ್ಮಾರ್ಟಮ್ ಮಾಡಿಸಿ ಅಮ್ಮ ಆ್ಯಂಬುಲೆನ್ಸಲ್ಲೇ ಸಾಗಿಸಿದ್ದೀನಿ. ಬಟ್ ಇದು ದುರಂತ. ನಾನು ಎಲ್ಲ ರಾಜ್ಯದ ಜನತೆಗೆ ವಿನಂತಿಸ್ತೀನಿ, ದಯವಿಟ್ಟು ಶ್ರೀನಿವಾಸ ಸಾಗರ ಈ ಕಡೆ ಎಲ್ಲ ಬಂದಾಗ ನೀರು ಸಡನ್ನಾಗಿ ಇಳಿಬೇಡಿ, ಎಚ್ಚರಿಕೆ ಕ್ರಮ ಇಲ್ಲದೆ. ಯಾವುದೋ ಒಂದು 5-10 ನಿಮಿಷದ ಖುಷಿಗೆ ಮೋಜಿಗೆ ದಯವಿಟ್ಟು ನಿಮ್ಮ ಕುಟುಂಬನ ಬೀದಿಗೆ. ನನಗೆ ನಿನ್ನೆ ನೀವು ನಂಬ್ತಿರಲ್ಲ, ಘಟನೆ ಆಗಿದ ತಕ್ಷಣ ಅವ್ರ ಫ್ಯಾಮಿಲಿಯವ್ರು ಇದನ್ನ ಹೆಂಗೆ ನಿಮಗೆ ಯೋಚನೆ ಮಾಡೋಣ. 3 ಜನ ಕಣ್ಮುಂದೆ ಸತ್ತೋದ್ರೆ ಕುಟುಂಬದವ್ರು ಹೆಂಗೆ ಅದನ್ನು ಸ್ವೀಕರಿಸೋದು? ನನಗೆ ಒಂದು 1/2 ಅವರ್ 1 ಅವರ್ ಪಾಪ ಅವ್ರ ಫ್ಯಾಮಿಲಿಗೆ ನಾನು ಅವ್ರ ಜೊತೆ ಒಂದು 2-3 ಸಲ ಮಾತಾಡಿದ್ದೀನಿ. ನಮ್ಮ ರವಿ ಅಣ್ಣವ್ರು ಫೋನ್ ಮಾಡಿಕೊಟ್ರು, ನಮ್ಮ ಪತ್ರಕರ್ತರು ಮಾತಾಡಿ ಅವ್ರಿಗೆ ಧೈರ್ಯ ಹೇಳಿ ಡೀನ್ನ ಮಾತಾಡಿ ರಾತ್ರಿ ಪೋಸ್ಟ್ಮಾರ್ಟಮ್ ಮಾಡಿ ಕಳಿಸ್ಕೊಟ್ವಿ. ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ ಅಷ್ಟೇ. ಥ್ಯಾಂಕ್ ಯು.